ರಾತ್ರಿ ಊಟಕ್ಕೇನಿದೆ? ಚಪಾತಿ ಜೊತೆ ಪಲ್ಯ ಮಾಡ್ತೀನಿ. ಯಾವಾಗ ನೋಡಿದ್ರು ಚಪಾತಿನೇ ಮಾಡ್ತೀಯಲ್ವಮ್ಮ? ನಾನ್ ತಿನ್ನಲ್ಲ, ಆಚೆಯಿಂದ ಏನಾದ್ರೂ ಆರ್ಡರ್ ಮಾಡ್ಕೋತೀನಿ. ಏನ್ ಆರ್ಡರ್ ಮಾಡ್ತೀಯಾ? ವೆಜ್ ರೋಲ್ ಆರ್ಡರ್ ಮಾಡ್ತೀನಿ. ನಿಮ್ಮಮ್ಮ ಮನೇಲಿ ಮಾಡಿರೋ ಚಪಾತಿ ಪಲ್ಯ ತಿನ್ನಲ್ಲ, ಅದೇ ಯಾವನೋ ಅದೇ ಪಲ್ಯನ ಚಪಾತಿ ಒಳಗಿಟ್ಟು ರೋಲ್ ಮಾಡ್ಕೊಟ್ರೆ ತಿಂತೀಯಾ? ಆಲೂಗಡ್ಡೆ ಪಲ್ಯ ಮಾಡಿದ್ರೆ ತಿನ್ನಲ್ಲ, ಅದೇ ಆಲೂಗಡ್ಡೆನ ಕಟ್ ಮಾಡಿ ಫ್ರೈ ಮಾಡಿ ಫ್ರೆಂಚ್ ಫ್ರೈಸ್ ಅಂತ ಕೊಟ್ರೆ ಬೆರಳ್ ನೆಕ್ಕೊಂಡ್ ತಿಂತೀಯಾ? ಆಲೂಗಡ್ಡೆ 1 kg 30 ರೂಪಾಯಿ. ನೀನು ಒಂದೇ ಒಂದ್ ಆಲೂಗಡ್ಡೆನ ಡಿಸೈನ್ ಆಗಿ ತಿರುಗಿಸಿ ಟ್ವಿಸ್ಟರ್ ಅಂತ ಕೊಟ್ರೆ 100 ರೂಪಾಯಿ ಕೊಟ್ಟು ತಿಂದ್ ಬರ್ತೀಯಾ? ಸಾರಲ್ಲಿ ಹಾಕೋ ತರಕಾರಿನ ಪಕ್ಕಕ್ಕಿಟ್ಟು ಬಿಸಾಕ್ತಾನೆ, ಅದೇ ತರಕಾರಿನ ಬನ್ನೊಳಗ್ ಇಟ್ಕೊಟ್ರೆ ಬರ್ಗರ್ ಅಂತ ಕಚ್ಚಿ ಕಚ್ಚಿ ತಿಂತಾನೆ. ಇದೇ ಚಪಾತಿ ಮೇಲೆ ಚೀಸು 4 ತುಂಡು ತರಕಾರಿ ಹಾಕಿ ಓವನ್ ಒಳಗ್ ಇಟ್ಕೊಟ್ರೆ ಚೀಸ್ ಫುಲ್ ಪಿಜ್ಜಾ ಅಂತ ತಿಂತಾನೆ. ಮೊನ್ನೆ ಹಬ್ಬಕ್ಕೆ ಕಡುಬ್ ಮಾಡಿದ್ರೆ ಮೂಸು ನೋಡಿಲ್ಲ, ಅದೇ ಮೋರಿ ಪಕ್ಕದಲ್ಲಿ ಮೋಮೋಸ್ ಅಂತ ಮಾರ್ತಿದ್ರೆ ಬಿಳಿ ಚಟ್ನಿ ಹಾಕೊಂಡ್ ತಿಂತಿರ್ತಾನೆ. ಮನೆಯಲ್ಲಿ ದೊಡ್ಡ ದೊಡ್ಡ ಪೂರಿ ಮಾಡಿದ್ರೆ ಚಿಕ್ಕ ಪೀಸ್ ಮಾಡ್ಕೊಂಡ್ ತಿಂತಾನೆ, ಅದೇ ಆಚೆ ಪಾನಿಪುರಿ ಅಂತ ಇಷ್ಟಿಷ್ಟೇ ಪೂರಿ ಕೊಟ್ರೆ ಬಾಯ್ ಅಗ್ಲ ಮಾಡ್ಕೊಂಡ್ ತಿಂತಾನೆ. ಮನೆಯಲ್ಲಿ ಇಡ್ಲಿ ಜೊತೆ ವಡೆ ಮಾಡಿದ್ರೆ ವಡೆ ಬೇಡ ಅನ್ನೋ ಈ ವಡೆ ನನ್ ಮಗಾನೆ ಮೊನ್ನೆ ಸಂಜೆ ಬಜ್ಜಿ ಬೋಂಡ ತಿನ್ನೋದನ್ನ ನಾನೇ ನೋಡಿದೀನಿ. ಅದೆಷ್ಟು ಹಳೆ ಎಣ್ಣೆಯಲ್ಲಿ ಮಾಡಿರ್ತಾನೋ, ನಿನ್ನೆ ಮಾಡಿರೋದ್ನೇ ಇವತ್ ಬಿಸಿ ಮಾಡ್ಕೊಟ್ರು ಇವ್ನಿಗೆಲ್ಲಿ ಗೊತ್ತಾಗುತ್ತೆ? ನಿಮಗೆ ಮನೆಯಲ್ಲಿ ಫ್ರೆಶ್ ಆಗಿ ಮಾಡ್ಕೊಟ್ರೆ ಮೈ ಸೇರಲ್ವಪ್ಪ. ರೋಡ್ ಅಲ್ಲಿ ಧೂಳು ಡಸ್ಟು, ಗಾಡಿಯಿಂದ ಬರೋ ಹೊಗೆ, ಸೊಳ್ಳೆ ನೊಣ ಇರೋ ಜಾಗದಲ್ಲಿ ಅವನು ಹಂಡ್ ಕೆರ್ಕೊಂಡು ಕೈ ತೊಳಿದೆ ಬೆವರು ಸುರಿಸ್ಕೊಂಡು ತೊಳಿದೇ ಇರೋ ಪಾತ್ರೆಯಲ್ಲಿ ಗಲೀಜಾಗಿ ಮಾಡ್ಕೊಟ್ರೆ ಒನ್ ಮೋರ್ ಅಂತ ಜೊಲ್ ಸುರಿಸ್ಕೊಂಡ್ ತಿಂತೀರಾ. ಆಚೆಯಿಂದ ಆರ್ಡರ್ ಮಾಡೋದು ಯಾಕೆ? ಅಮ್ಮ ಮಾಡಿರೋ ಚಪಾತಿ ಪಲ್ಯನೇ ಓಕೆ, ಹಂಗ್ ಬಾ ದಾರಿಗೆ.